ಕನ್ನಡ 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 ಕನ್ನಡವೇ ನಿತ್ಯ ನಮ್ಮ ನೆಲ ನಮ್ಮ ಜಲ ನಮ್ಮ ನುಡಿಯಾಗಿ ಸರಿ ಭಾಷೆಗಾಗಿ ನಾವು ಒಟ್ಟಾಗಿ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಕನ್ನಡ ರಥವು ಈ ದಿನ ನಮಗೆ ನಮ್ಮ ಕೋಲಾರ ಜಿಲ್ಲೆಗೆ 21ನೇ ತಾರೀಕು ಬಂತು. ಕೋಲಾರಿಂದ ನಾವು ಅದನ್ನು ಬಂಗಾರಪೇಟೆಗೆ ನಿನ್ನೆ 22ನೇ ತಾರೀಕು ರಿಸೀವ್ ಮಾಡಿಕೊಂಡು ಇವತ್ತು ನಾವು ಬಂಗಾರಪೇಟೆ ತಾಲೂಕು ಒಂದು ತಾಲೂಕು ಆಡಳಿತದಿಂದ ನಮ್ಮ KGF ತಾಲೂಕು ಆಡಳಿತಕ್ಕೆ ದಿನಾಂಕ 23 ಈ ದಿನ ಬೆಳಗ್ಗೆ 9 ಗಂಟೆಗೆ ಈ ಒಂದು ಕನ್ನಡ ರಥವನ್ನು ನಾವು ವಿಜೃಂಭಣೆಯಿಂದ ಬರಮಾಡಿಕೊಂಡ್ರು. ಎಲ್ಲ ತಾಲೂಕು ಆಡಳಿತ ಮತ್ತು ಜನಪ್ರತಿನಿಧಿಗಳು ಮತ್ತು ಎಲ್ಲ ಸಂಘ ಸಂಸ್ಥೆಗಳು ಕನ್ನಡ KGFನಲ್ಲಿ ತುಂಬ ವಿಜೃಂಭಣೆಯಿಂದ ಕನ್ನಡ ರಥವನ್ನು ಬರಮಾಡಿಕೊಂಡ್ವಿ. ಯಾಕೆಂತಂದರೆ ಇದೊಂದು ಗಡಿ ಪ್ರದೇಶ, ಕನ್ನಡ ಬರೋದಿಲ್ಲ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಎಲ್ಲ ತಾಲೂಕುಗಳಿಗಿಂತ ಜಾಸ್ತಿ ಕನ್ನಡ ಅಭಿಮಾನಿಗಳು ಇಲ್ಲಿ ಸೇರಿ ಈ ಒಂದು ಕಾರ್ಯಕ್ರಮನ ತುಂಬ ಯಶಸ್ವಿಗೊಳಿಸಿದ್ದಾರೆ. ಎಲ್ಲರಿಗೂ
ನಮ್ಮ ತಾಲೂಕು ಆಡಳಿತದ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೇನೆ. ಕೊಡ್ಬೇಕಂತ ಕೋರ್ಕೊಳ್ತೇನೆ. ಗಳನ್ನು ಹುರಿದುಂಬಿಸಲು ಕನ್ನಡದ ವಿಜಯ ಯಾತ್ರೆ ಎಲ್ಲ ಗಡಿ ಭಾಗಗಳಲ್ಲೂ, ಪ್ರತಿ ಜಿಲ್ಲೆಯಲ್ಲೂ, ಪ್ರತಿ ಕ್ಷೇತ್ರದಲ್ಲೂ, ತಾಲೂಕಿನಲ್ಲೂ ಪ್ರವಾಸ ಮಾಡ್ತಾ ಇದೆ. ತಾಯಿ ಭುವನೇಶ್ವರಿಯ ಆಶೀರ್ವಾದವನ್ನು ತಗೊಂಡು ಎಲ್ಲ ಜಿಲ್ಲೆಗಳಲ್ಲೂ ಪ್ರವಾಸ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ತಾಲೂಕು ಕೂಡ ಶಾಲಾ ಮಕ್ಕಳ ಬಹಳ ಅರ್ಥಪೂರ್ಣವಾಗಿರುವಂಥ ಕಲಾ ತಂಡಗಳು, ಶಾಲಾ ಮಕ್ಕಳು ಬಹಳ ಅಭಿಮಾನದಿಂದ ಕನ್ನಡಾಂಬೆಯ ಅವ್ರನ್ನ ಸ್ವಾಗತ ಕೋರಲಿಕ್ಕೆ ಶಾಲಾ ಮಕ್ಕಳೆಲ್ಲ ನಿಂತಿದ್ದು, ಅವ್ರನ್ನ ಸ್ವಾಗತ ಕೋರಿ ಕರ್ಕೊಂಡು ಹೋಗೋಂಗೆ ವಿಜಯಯಾತ್ರೆಗೆ ಕರ್ಕೊಂಡು ಹೋಗೋ ಥರ ಇವತ್ತು ಒಂದು ಹಬ್ಬದ ವಾತಾವರಣನ ನಾವು ನೋಡ್ತಾ ಇದ್ದೀವಿ. ಶಾಲಾ ಮಕ್ಕಳ ಸಡಗರ, ಅವರು ತಾಯಿ ಭುವನೇಶ್ವರಿಯ ಅಲಂಕಾರವನ್ನು ಮತ್ತು ಕೃಷ್ಣರಾಜ, ಮೈಸೂರಿನ ಕೃಷ್ಣರಾಜ ಒಡೆಯರ್ ಅವರ ವೇಷಭೂಷಣಗಳಲ್ಲೂ, ಮತ್ತು ಕಲಾ ತಂಡಗಳ ವೇಷಭೂಷಣ, ಮತ್ತು ಕನ್ನಡ ಅಭಿಮಾನಿಗಳಲ್ಲಿ ಉತ್ಸಾಹ, ಹುರುಪು, ಭಕ್ತಿ, ಶ್ರದ್ಧೆ ಇವೆಲ್ಲವನ್ನು ನೋಡ್ತಾ ಇವತ್ತು ಕನ್ನಡ ರಥಯಾತ್ರೆ ನಮ್ಮ ರಾಜ ಬೀದಿಗಳಲ್ಲಿ ನಡೀತಾ ಇದ್ದರೆ ಬಹಳ ಉತ್ಸಾಹದಿಂದ ನಾವು ಬರಮಾಡ್ಕೊಂಡಿದ್ದೀವಿ. ಮತ್ತು ವಿಜಯಯಾತ್ರೆಯನ್ನು ಯಶಸ್ವಿ ಆಗಬೇಕು ಅಂತ ನಾವು ಕೋರ್ತಾ KGF ತಾಲೂಕಿನಲ್ಲಿ ಬಹಳ ಜನ, ವಿಶೇಷವಾಗಿ ಶಾಲಾ ಮಕ್ಕಳು, ಶಿಕ್ಷಕರು, ಪೋಷಕರು ಪ್ರೋತ್ಸಾಹದೊಂದಿಗೆ ಇವತ್ತು ಕನ್ನಡದ ವಿಜಯಯಾತ್ರೆಯನ್ನು ಯಶಸ್ವಿ ಮಾಡಿದ್ದಾರೆ. ಮತ್ತು ತಾಲೂಕು ಆಡಳಿತ ಮಂಡಳಿ ಕೂಡ ಗಡಿ ಭಾಗದಲ್ಲಿ ಯಾವ ರೀತಿ ಅವರನ್ನು ಬರಮಾಡ್ಕೋಬೇಕು ಅನ್ನೋವಂಥದ್ದನ್ನು ಭಾಳ ವಿಜೃಂಭಣೆಯಾಗಿ ಮಾಡಿಕೊಂಡು ಬಂದಿದ್ದಾರೆ. ವಿಜಯಯಾತ್ರೆಯನ್ನು ಯಶಸ್ವಿ ಮಾಡುವಂಥ ಸಂದರ್ಭದಲ್ಲಿ ಕನ್ನಡ ಸಂಘದ ಸಂಘಟನೆಗಳು, ಅಭಿಮಾನಿಗಳು ಕೂಡ ಪ್ರೋತ್ಸಾಹ ಕೊಡ್ತಾ ಮಂಡ್ಯದಲ್ಲಿ ಸಾಹಿತ್ಯ ಸಮ್ಮೇಳನ 87ನೇ ಸಾಹಿತ್ಯ ಸಮ್ಮೇಳನ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಲಿಕ್ಕೆ ಬಹಳ ಜನ, ಹೆಚ್ಚಿನ ಸಂಖ್ಯೆಯಲ್ಲಿ ಕನ್ನಡ ಅಭಿಮಾನಿಗಳು ಪ್ರೋತ್ಸಾಹ ಕೊಟ್ಟು ಭಾಗವಹಿಸಬೇಕು ಅಂತ ನಾನು ಇವತ್ತು ಮನವಿ ಮಾಡ್ತಾ ಇದ್ದೀನಿ. ಇವತ್ತಿನ ಈ ಯಶಸ್ವಿ ಆಗಲಿಕ್ಕೋಸ್ಕರ ಇವತ್ತು ತಾಯಿ ಭುವನೇಶ್ವರಿನೇ ರಾಜಬೀದಿಗಳಲ್ಲಿ ಬಹಳ ಕಳಕಳೆಯಾಗಿ ನಡೆಯುವಂಥ ಹಬ್ಬದ ವಾತಾವರಣವನ್ನು ನೋಡ್ತಾ ಇದ್ದೀವಿ. ಅದಕ್ಕೆ ಕಲಾ ತಂಡ ಉರುಪು ಕೊಟ್ಟಿದೆ, ಪ್ರೋತ್ಸಾಹ ಕೊಟ್ಟಿದೆ. ಕನ್ನಡ ಅಭಿಮಾನಿಗಳು ಹೆಜ್ಜೆ ಹಾಕ್ತಾ ಇದ್ದಾರೆ. ಶಾಲಾ ಮಕ್ಕಳಿಗೂ ಕೂಡ ಒಳ್ಳೆಯದಾಗಲಿ. ತಾಯಿ ಭುವನೇಶ್ವರಿ ಈ ಎಲ್ಲೆಲ್ಲಿ ಹೆಜ್ಜೆ ಇಟ್ಟಿದ್ದಾರೋ ಆ ಜಾಗದಲ್ಲಿ ಮಳೆ, ಬೆಳೆ ಎಲ್ಲ ವಿಚಾರದಲ್ಲೂ ಕ್ಷೇತ್ರಕ್ಕೆ ಅಭಿವೃದ್ಧಿಯನ್ನು ತರಲಿ. ತಾಯಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ. ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟು ಕ್ಷೇತ್ರದ ಮೂಲೆ ಮೂಲೆಯಲ್ಲೂ ಅಭಿವೃದ್ಧಿಯ ಸಂಚಲನವನ್ನು ಮೂಡಿಸಲಿ ಅಂತ ನಾನು ತಾಯಿ ಭುವನೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಸಮ್ಮೇಳನದ ಶುಭಾಶಯಗಳನ್ನು ಹೇಳುತ್ತಾ, ಏನು ಇವತ್ತು ಕರ್ನಾಟಕ ಸರ್ಕಾರ ಎಲ್ಲ ಜಿಲ್ಲೆ ಮತ್ತು ತಾಲೂಕುಗಳಿಗೆ ಮತ್ತು ಹೋಬಳಿ ಮಾರ್ಗವಾಗಿ ಈ ರಥಯಾತ್ರೆಯನ್ನು ಹಮ್ಮಿಕೊಂಡಿದೆ. ಅದೇ ಥರ ಎಲ್ಲ ತಾಲೂಕಾದ ಮೇಲೆ ನಮ್ಮ ಗಡಿಭಾಗ KGF ತಾಲೂಕಿಗೆ ಕಾಲಿಟ್ಟಿದೆ. ನಾವು ಅತಿ ವಿಜೃಂಭಣೆಯಿಂದ ಇವತ್ತು ಬೆಳಗ್ಗೆ 8 ಗಂಟೆಗೆ ಎಲ್ಲ ಕಾರ್ಯಕರ್ತರು, ಕನ್ನಡ ಅಭಿಮಾನಿಗಳು, ಶಾಲಾ ಮಕ್ಕಳು ಎಲ್ಲ ಬಂದು ಸಹಕರಿಸಿ ಈ ರಥಯಾತ್ರೆ ಯಶಸ್ವಿಯಾಗಿದೆ ಅಂತ ನಮ್ಮ ಕಡೆಯಿಂದ ಅಭಿನಂದನೆ ಎಲ್ಲರಿಗೂ. ಯಾಕಂದರೆ ಯಶಸ್ವಿ ಮಾಡಿದ್ದಕ್ಕೆ ಎಲ್ಲ ಶಾಸಕರು, ತಹಸೀಲ್ದಾರು, ಎಲ್ಲ ಸಂಘಟನೆಗಳು ಬಂದು ಈ ರಥಯಾತ್ರೆಗೆ ಚಾಲನೆ ಕೊಟ್ಟು ಯಶಸ್ವಿ ಮಾಡಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಹೇಳುತ್ತಾ, ಮುಂದಿನ ಕ್ಯಾಸಂಬಳ್ಳಿ ಮತ್ತು ಬೇತಮಂಗಲ ಹೋಬಳಿಗೆ ಆಗಮನ ಆಗ್ತಾ ಇದೆ. ಅಲ್ಲಿಯೂ ಸಹ ನಾವು ಪಾಲ್ಗೊಂಡು ಈ ರಥಯಾತ್ರೆ ಯಶಸ್ವಿ ಮಾಡಬೇಕಂತ ತಮ್ಮಲ್ಲಿ ಎಲ್ಲರನ್ನು ಕಳಕಳಿಯಿಂದ ಮನವಿ ಮಾಡುತ್ತಾ, ಇವತ್ತಿನ ಈ ರಥಯಾತ್ರೆಗೆ ಶುಭವಾಗಲಿ. ಜೈ ಭುವನೇಶ್ವರಿಗೆ ಶುಭವಾಗಲಿ. ನಮ್ಮೆಲ್ಲರಿಗೂ ಕನ್ನಡ ನಾಡು, ಕನ್ನಡ ಎಂಬೆಯ ಎಲ್ಲ ಕನ್ನಡಿಗರನ್ನು ಸಮ್ಮೇಳನದಲ್ಲಿ ಇದು ಮಂಡ್ಯ ಜಿಲ್ಲೆಯ ಏನು 20, 21, 22 ಆಗ್ತಾ ಇದೆ ಸಮ್ಮೇಳನ. ಅದರಲ್ಲಿ ಎಲ್ಲರೂ ಪಾಲ್ಗೊಳ್ಬೇಕಂತ ತಮ್ಮಲ್ಲಿ ಕಳಕಳೆಯಿಂದ ನಮ್ಮ ಮನವಿ ಮಾಡುತ್ತಾ ಇದ್ದೀವಿ. ಜೈ ಹಿಂದ್, ಜೈ ತಾಲೂಕಿನ ಎಲ್ಲ ಕನ್ನಡ ಬಂಧುಗಳೇ, ಕನ್ನಡ ಪರ ಸಂಘಟನೆಗಳ ಅಧ್ಯಕ್ಷರುಗಳೇ, ಪದಾಧಿಕಾರಿಗಳೇ, ಅತ್ಯಂತ ಪ್ರೀತಿಯಿಂದ ಕನ್ನಡದ ರಥವನ್ನು ಬರಮಾಡಿಕೊಂಡು ಅದ್ದೂರಿಯಾಗಿ ಮೆರವಣಿಗೆ ಮಾಡಿ ನಾವು ಇಲ್ಲಿಂದ ಬೀಳ್ಕೊಡ್ತಿದ್ದೀರಿ. ಕನ್ನಡ ಜ್ಯೋತಿ ರಥ ಉದ್ದೇಶ ಇಷ್ಟೇ. ಕಳೆದ 2 ತಿಂಗಳಿಂದ ಉತ್ತರ ಕನ್ನಡದ ಯಲ್ಲಾಪುರ ತಾಲೂಕಿನಲ್ಲಿ ಭುವನೇಶ್ವರಿ ದೇಗುಲದ ಬಳಿ, ಕರ್ನಾಟಕದಲ್ಲಿರ್ತಕ್ಕಂಥ ಏಕೈಕ ಭುವನೇಶ್ವರಿ ದೇಗುಲದ ಬಳಿ ಇದರ ಉದ್ಘಾಟನೆ ಆಯಿತು. ಈಗಾಗಲೇ ಸರಿಸುಮಾರು 25 ಜಿಲ್ಲೆಗಳನ್ನು ಇದು ಆದ ಬಂದಿದೆ. ಪ್ರತಿ ಜಿಲ್ಲೆಯಲ್ಲೂ ಅದ್ದೂರಿಯಾಗಿ ಕನ್ನಡಾಭಿಮಾನಿಗಳು ಇದಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಕನ್ನಡ ರಾಜ್ಯ ಸರ್ಕಾರದ ವತಿಯಿಂದ ಈ ಕನ್ನಡ ಜ್ಯೋತಿಯ ರಥವನ್ನು ಕಳಿಸ್ಕೊಟ್ಟಿರ್ತಕ್ಕಂಥ ಉದ್ದೇಶ ಇಷ್ಟೇ. ಎಲ್ಲರೂ ಕನ್ನಡದ ಆಸಕ್ತಿಯನ್ನು ಬೆಳೆಸಿ ಮುಂದಿನ ತಿಂಗಳು ಏನು ಮಂಡ್ಯ ಜಿಲ್ಲೆಯಲ್ಲಿ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಲಿದೆ. ಆ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಹೆಚ್ಚಿನ
ಕನ್ನಡದ ಬಂಧುಗಳು, ಕನ್ನಡದ ಸಾಹಿತ್ಯಾಸಕ್ತರು ಭಾಗವಹಿಸಬೇಕು ಅಂತಕ್ಕಂಥದ್ದು. ಈಗಾಗಲೇ ಸಾಹಿತ್ಯ ಪರಿಷತ್ತಿನಿಂದ ಆನ್ಲೈನ್ ನೋಂದಣಿಯನ್ನು ಪ್ರಾರಂಭ ಮಾಡಿದ್ದೀವಿ. ಈಗಾಗಲೇ ಸಾವಿರಾರು ಮಂದಿ ಪ್ರತಿನಿಧಿಗಳು ನೋಂದಣಿಯನ್ನು ಮಾಡ್ಕೊಂಡಿದ್ದಾರೆ. ತಾವು ಸಹ KGF ಭಾಗದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನೋಂದಣಿಯನ್ನು ಪಡ್ಕೊಂಡು ಸಾಹಿತ್ಯ ಸಮ್ಮೇಳನದ ಎಲ್ಲ ಗೋಷ್ಠಿಗಳನ್ನು ಭಾಗವಹಿಸಿ ಸಾಹಿತ್ಯ ಸಮ್ಮೇಳನವನ್ನು ಯಶಸ್ವಿ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾನೆ. ಮುಖ್ಯವಾಗಿ ಇಲ್ಲಿ ಈಗ ಸರ್ ಅವರು, ಶೇಖರಪ್ಪ ಸರ್ ಅವರು, ವೀರವೆಂಕಟಪ್ಪ ಅವರು, ಹಲವಾರು ಮಂದಿ ಹಿರಿಯರು ಇಲ್ಲಿ ಇವತ್ತು ಈ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನಾನು ಸಾಹಿತ್ಯ ಪರಿಷತ್ನ ವತಿಯಿಂದ ಅಭಿನಂದನೆ ಸಲ್ಲಿಸ್ತೇನೆ. ಧನ್ಯವಾದಗಳು.